ಹಾಯ್ ಆಲ್, ಈ ವಿಡಿಯೋದಲ್ಲಿ ಕ್ಯಾಂಡಿ ಬಯೋಟಿಕ್ ಪ್ಲಸ್ ಇಯರ್ ಡ್ರಾಪ್ಸ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ ಡ್ರಾಪ್ಸ್ನ ಏಕೆ ಯೂಸ್ ಮಾಡ್ತಾರೆ ಅಂದರೆ ಇಯರ್ ಇನ್ಫೆಕ್ಷನ್ ಮತ್ತು ಸ್ಕಿನ್ ಇನ್ಫೆಕ್ಷನ್ಗೆ ಬಳಸುತ್ತಾರೆ. ಕಿವಿಯ ಸೋಂಕಿನಿಂದ ಉಂಟಾಗುವಂಥ ಕಿರಿಕಿರಿ, ಇನ್ಫ್ಲಮೇಷನ್, ರೆಡ್ನೆಸ್, ಈಚಿಂಗ್, ಇರಿಟೇಷನ್ನ ಕಡಿಮೆ ಮಾಡಲು ಈ ಡ್ರಾಪ್ಸ್ನ ಬಳಸುತ್ತಾರೆ ಮತ್ತು ಇದು ಕಿವಿ ಸ್ರಾವದಂತಹ ರೋಗಲಕ್ಷಣಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಈ ಡ್ರಾಪ್ಸ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯೂರೇಷನ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ. ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಈ ಡ್ರಾಪ್ಸ್ನ ಯೂಸ್ ಮಾಡಿ ಅಥವಾ ಡೈಲಿ 2 ಟೈಮ್ಸ್ ಈ ಡ್ರಾಪ್ಸ್ನ ಯೂಸ್ ಮಾಡಿ. ಇಲ್ಲಾಂದ್ರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಈ ಡ್ರಾಪ್ಸ್ನ ಬಳಸಿ. ಈ ಡ್ರಾಪ್ಸ್ ಹೇಗೆ ವರ್ಕ್ ಮಾಡುತ್ತೆ ಅಂದ್ರೆ ಇದರಲ್ಲಿ ಕ್ಲೋಟ್ರಿಮಾಜೋಲ್, ನಿಯೋಮೈಸಿನ್, ಬೆಕ್ಲೋಮೆಥಾಜೋನ್ ಎಂಬ ಮೆಡಿಸಿನ್ಸ್ ಇವೆ. ಕ್ಲೋಟ್ರಿಮಾಜೋಲ್ ಇದು ಒಂದು ಆಂಟಿ ಫಂಗಲ್ ಮೆಡಿಸಿನ್. ಇದು ಫಂಗಿ ಗ್ರೋತ್ನ ತಡೆಗಟ್ಟಲು ಸಹಾಯ ಮಾಡುತ್ತದೆ. ನಿಯೋಮೈಸಿನ್ ಇದು ಒಂದು ಆಂಟಿಬಯೋಟಿಕ್ ಮೆಡಿಸಿನ್. ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ. ಬೆಕ್ಲೋಮೆಥಾಜೋನ್ ಇದು ಒಂದು ಸ್ಟೆರಾಯ್ಡ್ ಮೆಡಿಸಿನ್. ಈ ಮೆಡಿಸಿನ್ ಈಚಿಂಗ್, ಇನ್ಫ್ಲಮೇಷನ್, ಸ್ವೆಲ್ಲಿಂಗ್, ರೆಡ್ನೆಸ್ಗೆ ಕಾರಣವಾಗಿರುವಂಥ ಕೆಮಿಕಲ್ ಮೆಸೆಂಜರ್ಸ್ನ ಬ್ಲಾಕ್ ಮಾಡಲು ಸಹಾಯ ಮಾಡುತ್ತದೆ. ಈ ಡ್ರಾಪ್ಸ್ನ ಸೈಡ್ ಎಫೆಕ್ಟ್ಸ್: ಅಪ್ಲಿಕೇಶನ್ ಸೈಟ್ ರಿಯಾಕ್ಷನ್ಸ್, ಬರ್ನಿಂಗ್, ಇರಿಟೇಷನ್, ಈಚಿಂಗ್, ರೆಡ್ನೆಸ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ. ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ಡ್ರಾಪ್ಸ್ನ ಸೇಫ್ಟಿ ಅಡ್ವೈಸ್: ಈ ಡ್ರಾಪ್ಸ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ. ನೀವೇ ಸೆಲ್ಫ್ ಮೆಡಿಕೇಷನ್ ಆಗಿ ಯೂಸ್ ಮಾಡಬಾರದು ಮತ್ತು ಲಾಂಗ್ ಟರ್ಮ್ ಆಗಿ ಯೂಸ್ ಮಾಡಬೇಡಿ. ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ. ಈ ಡ್ರಾಪ್ಸ್ನ ಇಯರ್ ಇನ್ಫೆಕ್ಷನ್ಗೆ ಮಾತ್ರ ಬಳಸಬೇಕು ಮತ್ತು ಬೇರೆ ಪ್ರದೇಶಕ್ಕೆ ಈ ಡ್ರಾಪ್ಸ್ನ ಯೂಸ್ ಮಾಡಬಾರದು. ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.